ಅಯ್ಯೋ ಇದ್ಯಾಕೆ ಮಾಯ ಇಲ್ಲಾಸೆ ಕರ್ಕೊಂಡು ಹೋಗ್ತೀಯಾ? ಇನ್ನೆಲ್ಲ ಜಾಗ ಇಲ್ವಾ ನಿಮ್ಮ ಮನೆಗೆ ಹೋಗಕ್ಕೆ? ಅಲ್ಲೆಲ್ಲ ಬಂದಿದ್ನಲ್ಲಿ ಹೋದ್ಸಲ ಬಂದಾಗ ಇದ್ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಅಮ್ಮ ಅದೇ ನಿನ್ ಪ್ರೀತಿ ಅಳಿಯ ಇದಾನಲ್ಲ, ಅವ್ರ ಮನೆ ಇದೇನೆ. ಈ ಬಿದ್ದೋಗಿರೋ ಮನೆ ಯಾರ್ದು ಅನ್ಕೊಂಡೆ? ಅವ್ರದೇನೆ. ನಿನ್ ಗಂಡಂದು ಈ ಮನೆನಾ? ಅಯ್ಯಯ್ಯೋ ಇದೇನು ಇದು ಹಿಂಗಾಗೋಗೈತೆ? ನೋಡು ಅವನ ಮನೇನು ಗತಿ ಇಲ್ಲ ಅವನಿಗೆ. ಅಮೇರಿಕಾ ಅಂತ ಹೇಳಿ ನಮ್ಗೆ ಚಳ್ಳೆ ಅಂತ ತಿನ್ನಿಸ್ಬಿಟ್ನಲ್ಲ ನನ್ನ ಮಗ ಜುಂಜಾಂಬನು. ಈಗ ನಾವು ಹೋಗಿ ಅವನ ಕಾಲಿಡಿಬೇಕಾ? ನನಗೇನು ಇಲ್ಲ. ಅವ್ನ ಮಂಟಕ್ಕೆ ಹೋಗ್ತಿದ್ದಂಗೆನೆ ಅವ್ನ ಸಿಕ್ಕಿದ್ರೆ ಸರ್ತಾರೆ ಕಪ್ಪಳಕೆನೆ ಮಾರಿಸ್ತೀನಿ ನನ್ನ ಮಗನ್ನ. ಕಾಯ್ತಾ ಇದ್ದೀನಿ ಯಾವಾಗ ಸಿಗ್ತಾನೋ ಅಂತಾನ. ಅಯ್ಯೋ ಲೇ ಮಾಯಾ, ಯಾಕೆ ಹಿಂಗಾಡ್ತಾ ಇದ್ಯಾ ನೀನು? ಹಂಗೆಲ್ಲ ನಾ ರೇಗಾಡ್ಬೇಡ, ಸುಮ್ಮನೆ ಆಗಿರೋದ್ ಕಲ್ತ್ಕ. ಆಮೇಲೆ ಎಡವಟ್ ಮಾಡ್ಗಿದ್ಯಾ ಏನೋ ಅವನ್ನ ಒದ್ಯಕ್ ಹೋಗಿ ಎಲ್ಲ ಕೆಲಸ ಕೆಟ್ಟೋಗುತ್ತೆ. ಆಮೇಲೆ ನೀನು ಅವನ ಮನೆಗೂ ಸೇರಿಸ್ತಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಸುಮ್ಮನೆ ಇರೋದ್ ಕಲ್ತ್ಕ. ಅವನಿಗೆ ಈ ಎರಡನೇ ಮದ್ವೆ ವಿಷಯ, ಗಂಡು ಬಂದಿದ್ದ ವಿಷಯ ಆಗ್ಲಿ ಯಾವ ವಿಷಯನೂ ಅವನಿಗೆ ಗೊತ್ತಿಲ್ಲ. ನಾವು ಅವಾಗ ಬರಲ್ಲ ಅಂತಂದ್ರೆ ಇವಾಗ ಬರೋ ಪರಿಸ್ಥಿತಿ ಬಂದೈತೆ, ಅದಕ್ಕೆ ಕರ್ಕೊಂಬಂದೆ ಅಂತಾನ ನಾನೆಲ್ಲ ಹೇಳ್ತೀನಿ. ನೀನ್ ಸುಮ್ಮನೆ ರೇಗಾಡಿ ಎಲ್ಲ ಹಾಳು ಮಾಡ್ಬಿಡ್ಬೇಡ, ಹಂಗ ಬಾಯಿ ಮುಚ್ಕೊಂಡಿರ್ಬೇಕು. ಗೊತ್ತಾಯ್ತು ತಾನೇ ನಾನು ಹೇಳಿದ್ದು? ಆಮೇಲೆ ನೀನು ಸಿಟ್ನಾಳ ಮೊದ್ಲೇನಿ ಏನಾನ ಮಾತಾಡ್ಗಿಟ್ಟಾಡಿ ಯಾಳ ಮಾಡಿಯ ಎಲ್ಲಾನ. ಅವನಿಗೇನಮ್ಮ ಮರ್ಯಾದಿ? ನಡಿ ಸುಮ್ಮನೆ. ನಾನು ಬಂದ್ರೆ ಸಾಕು, ನನ್ನ ಹೆಂಡತಿ ಬಂದ್ರೆ ಸಾಕು ಅಂತಾನೆ ಅಜ್ಜಲ್ ಸುರಿಸ್ಕೊಂಡು ಕಾಯ್ತಿರ್ತಾನೆ ಅಜ್ಜನ್ ಜಾಂಬನು. ಅವನಿಗೆ ಎಲ್ಲಿ ಗೊತ್ತಿರುತ್ತೆ? ಯಾವ ವಿಷಯನೂ ಗೊತ್ತಿಲ್ಲ ಅವನಿಗೆ. ಅವನಿಗೆ ಫೋನು ಇಲ್ಲ ಅವನಿಗೆ. ಯಾಕೆ ಫೋನ್ ಮಾಡಿ ಹೇಳಕ್ಕೂ? ಅದು ಅಲ್ದೇನೆ ನಮ್ಮೂರವರು ಯಾರು ತಾನೇ ಅವನಿಗೆ ಪರಿಚಯ ಇದ್ದಾರೆ? ನಮ್ಮ ಮನೆಯವ್ರು ಬಿಟ್ರಿ ಯಾರೂ ಇಲ್ಲ, ಯಾರು ಹೇಳೋದು ಇಲ್ಲ. ಅವನಿಗೆ ಏನ್ ದಿಕ್ಕಿಲ್ಲ ಅಂತವನ್ನ ನಾವು ಕಾಲಿಡ್ದೇನು ಬೇಡ್ಕೊಂಬಕ್ಕಾಗುತ್ತ? ನಮ್ಮನ್ನ ಮನೆಗೆ ಸೇರ್ಸ್ಕೊಳ್ರಿ ಅಂತಾನ. ಅಯ್ಯ ನಡಿಯಮ್ಮ. ನಾನು ಹೋಗ್ತಿದ್ದಂಗೆನೆ ಖುಷಿಯಾಗಿ ಬಾಮಯ್ಯ ಬಾಮ ಡಾರ್ಲಿಂಗ್ ಅಂತಾನ ಕರ್ಕೊಂಡು ಒಳಕ್ ಹೋಗ್ತಾನೆ. ನಡಿ, ನಾವ್ಯಾಕೆ ಅವನ್ನ ಬೇಡ್ಕೋಬೇಕು? ಹಂಗನ ಆಗ್ಲಿ, ವಿಷಯ ಗೊತ್ತಿಲ್ಲ ಅಂತಾನ ನಾವು ಅದು ಇದು ಮಾತಾಡಿ ಅವ್ರಿಗೆ ಬೇಜಾರು ಮಾಡೋದು ಬೇಡ, ಅದಕ್ಕೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಬಾ. ಈ ಮನೆ ಜಾಗನು ಅವ್ರದ್ದೇ ಅನ್ಸುತ್ತೆ. ಹೆಂಗೋ ದೊಡ್ಡದು ನೀವೇನೆ ಈ ಜಾಗದಾಗ ನೀವು ಹೊಸ ಮನೆ ಕಟ್ಟಿಸ್ಕೊಳ್ರಿ, ಅವಾಗ ಚೆನ್ನಾಗಿರ್ಬೋದು. ನೀನು ಬ್ಯೂಟಿ ಪಾರ್ಲರ್ ಇಲ್ಲೇ ಎಲ್ಲಾದ್ರೂ ಓಪನ್ ಮಾಡ್ಕ. ಅವನು ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಸು ಸುಮ್ಮನೆ. ಅಯ್ಯೋ ನಡಿಯಮ್ಮ, ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದ್ಲು ಇವಾಗ ಅವ್ರನ್ನ ನೋಡೋಣ. ನಡಿ ನನ್ನ ಮಗನ್ನ ನೋಡಮ್ಮ. ಈ ಊರು ಹೆಂಗೈತೆ? ಅಯ್ಯೋ ಇದು ಇನ್ನೂನು 1947 ಅಲ್ಲಲ್ಲಿ ಇತ್ತಲ್ಲ ಹಳ್ಳಿಗಳು, ಆ ಪರಿಸ್ಥಿತಿ ಐತೆ. ಇಂಥ ಊರಾಗ ನಾನು ಹೆಂಗಮ್ಮ ಇರೋದು? ಅಯ್ಯೋ ಏನು ಮಾಡಕ್ಕಾಗಲ್ಲ ಕಣೆ ಮಾಯ. ನೀನೊಂದಿಟ್ಟು ಹುಷಾರಾಗಿರ್ಬೇಕಾಗಿತ್ತು. ನೀ ಹುಷಾರಾಗಿದ್ದಿದೆ ಇವತ್ತು ನೀನು ಮತ್ತೆ ಈ ಊರಿಗೆ ಬರೋಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಆ ಡಾಕ್ಟರ್ ಜೊತೆ ಮದುವೆ ಆಗಿ ಆರಾಮಾಗಿ ಹನಿಮೂನ್ಗೆ ಹೋಗ್ಬೋದಾಗಿತ್ತು. ಯಾವ್ದಾದ್ರು ಸ್ವಿಟ್ಜರ್ಲ್ಯಾಂಡು ಅಥವಾ ಯಾವ್ದೋ ಪಾಲ್ಡೀವ್ಸ್ಕೋ ಯಾವ್ದಾದ್ರು ಹೋಗಿ ಆರಾಮಾಗಿ ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರ್ಬೋದಾಗಿತ್ತು. ನೋಡು ನೀನೊಂದು ಯಾಮಾರಿದ್ಕೆ ನಿನಗೆ ಎಂಥ ಪರಿಸ್ಥಿತಿ ಬಂತು. ಅವನು ಅವತ್ತು ದಡಮರೂರಿಗೆ ಬಂದಿದ್ನಲ್ಲ ನನ್ನ ಗಂಡನು ನಮ್ಮ ಅತ್ತೇನು, ಅವತ್ತು ನೀನು ಮತ್ತೆ ನನ್ನ ಕಾಲಿಡಿಯಂಥ ಪರಿಸ್ಥಿತಿ ಬರುತ್ತೆ ನೋಡ್ತಾ ಇರು, ನೀನು ಹೇಗೆ ನೀನು ನನ್ನ ಹುಡಿಕೆಂಬತ್ತೀಯ ಅಂತನ ಹೇಳಿದ್ದ. ಅಂದರೆ ಅವನಿಗೆ ಇದು ಮೊದಲೇ ಐಡಿಯಾ ಇತ್ತು ಅನ್ಸುತ್ತೆ, ನಾನು ಪ್ರೆಗ್ನೆಂಟ್ ಆಗ್ತೀನಿ ಅಂತನ. ಐಡಿಯಾ ಇತ್ತು ಬಿಡ್ತು ಏನು ಯಾರಿಗೆ ಗೊತ್ತು? ಎಲ್ಲನ ನೀನ್ ಮಾಡ್ಕೊಂಡಿರೋ ಇದು. ಬಾ ಸುಮ್ಮನೆ, ಈಗ ಅದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ಆರೆ ಜಲ್ದು ಇನ್ನ ಏನು ಯೋಚನೆ ಮಾಡ್ತಾ ಇದ್ಯಾ? ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಬಾ ಬಾ ಬಾ. ಏನಕ್ಕೆ ಹೋಗೋದು? ನಿನ್ ಗಂಡ ಇದನು ಇಲ್ವೇ? ಅಮ್ಮ ಮಾ, ಯಾರವರು? ಭಿಕ್ಷುಕತ್ ಕಾಟ ಶುರುವಾತು ಆಲೇನೆ. ಬಂದ್ಬಿಡ್ತಾವ ಹಂಗೇನೆ, ಗೊತ್ತು ಇಲ್ಲ ಅವಕ್ಕೆ. ನೋಡ್ದೆ ನಮ್ಮ ಮುತ್ಕಿನ ನಮ್ಮನೆ ಭಿಕ್ಷುಕರು ಅಂಬದ. ಬಾರಮ್ಮ ಹೋಗೋಣ, ವಾಪಸ್ ಹೋಗೋಣ ಬಾ. ಓಲೇ ಮುತ್ಕೊಂಡು ನಿಂತ್ಕಳೆ, ವಾಪಸ್ ಹೋಗೋಣ ಅಂತಿದ್ಯಲ್ಲ. ನೀನು ಹೊಟ್ಟೆಗೆ ಇರೋದನ್ನ ಏನ್ ಮಾಡ್ತೀನಿ ನೀನು? ಮುತ್ಕೊಂಡು ನಿಂತ್ಕ. ಮುದ್ರಂಗಜ್ಜಿ ನಮಸ್ಕಾರ ಬಿಗ್ರೆ, ಚೆನ್ನಾಗಿದ್ದೀರಾ? ನಾವೇ ಜಯಮ್ಮನು ಮಗಳು ಮಾಯಾ. ನೀವು ಯಾರು ಭಿಕ್ಷುಕ್ರ ಅನ್ಕೊಂಡ್ರ? ಓ ನೀವಾ? ನಾನು ಯಾರೋ ಭಿಕ್ಷುಕ್ರು ಯಾಕಪ್ಪ ಈಟತ್ನಾಗ ಅಮ್ಮ ಅಂತ ಕರಿತಾ ಇದ್ದಾರೆ ಅಂತ ಅಂದ್ಕೊಂಡೆ. ತಾಯಿ ಮಗಳು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಯಾಕನ ಇವತ್ತು? ಯಾಕೋ ಬರಲ್ಲ ಇನ್ಮೇಲೆ ನಿಮ್ಗೂ ನಮಗೂ ಸಂಬಂಧ ಇಲ್ಲ, ಹಂಗೆ ಹಿಂಗೆ ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಈಗ ಯಾಕೆ ಬಂದೆ? ಯಾಕೆ ಕರ್ಕೊಂಬಂದಿದ್ಯಾ ನಿನ್ನ ಮಗಳನ್ನ? ನಿಮ್ಗೂ ನಮ್ಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ತಿದ್ಲು ನಿನ್ನ ಮಗಳು.
ಅಯ್ಯೋ ಏನೋ ಸಿಟ್ನಾಗೆ ಹಂಗಂತ ಮಾತಾ ಹಾಡಿದೀವಿ, ಹಂಗಂತ ಹೇಳಿ ಮದ್ವೆ ಆಗಿರೋ ಮಗಳನ್ನ ತವ್ರ ಮನೆಗೆ ಇಟ್ಕೊಂಡ್ರೆ ಹೆಂಗ್ ಸರಿ ಆಗುತ್ತೆ ಹೇಳ್ರಿ. ಅದಕ್ಕೆ ನಾನೇ ಬೈದು ಅವರಪ್ಪಯ್ಯನು ನಾನು ಬುದ್ಧಿ ಹೇಳಿ ಕರ್ಕೊಂಬಂದ್ವಿ, ಬಿಟ್ಟು ಹೋಗೋಣ ಅಂತ ನಿಮ್ ಸೊಸೆ ನಿಮ್ಮ ಮನೆಗೆ. ಎಲ್ಲಿ ಅಳಿ ಅಂದ್ರೆ ಕಾಣಿಸ್ತಾ ಇಲ್ಲ, ಎಲ್ಗೋದ್ರು? ಅಳಿಯ ಅಂದ್ರು? ಯಾವ ಅಳಿಯ ಅಂದ್ರು? ಈಗ ನೆನಪಾಯ್ತೇನು ಅಳಿಯ ಅಂತಾನ? ಇಷ್ಟ ದಿನ ಕೋತಿ ಮಕ್ದಾನು ಅಂತಾನು ಇಂತಾನು ಮೋಸ ಮಾಡ್ದಾನು ಅಂತ ಹೇಳ್ತಿದ್ದೆ, ಇವತ್ತೇನು ಪ್ರೀತಿ ಉಕ್ ಕರಿತಾಯ್ತಲ್ಲ, ಏನ್ ಸಮಾಚಾರ? ಏನ್ ಬಂದಿದ್ದು? ಏನು ಇಲ್ಲ ಮುದ್ರಂಗ ಅಕ್ಕಯ್ಯ, ಅದು ನನ್ನ ಮಗಳಿಗೆ ಒಂದ್ ಸ್ವಲ್ಪ ಸಿಟ್ಟು ಜಾಸ್ತಿ ಅಷ್ಟೇನೆ. ಏನೋ ಸಿಟ್ಟು ಬಂದಾಗ ಗಂಡನ ಮೇಲೆ ಆ ಥರ ರೇಗಾಡ್ತಿಲ್ಲ ಅಷ್ಟೇನೆ. ಇನ್ನೇನು ಇಲ್ಲ. ಓ ನಿನ್ನ ಅಳಿಯ ಬಂದ ನೋಡು, ಬಾರಪ್ಪ ಜಿಂಜ. ನಿಮ್ಮ ಅತ್ತೆ ಏನು ಮಗಳನ್ನ ಕರ್ಕೊಂಬಂದೇವಳೆ. ಅಳಿ ಅಂದ್ರೆ ಎಲ್ಲಿಗೆ ಹೋಗಿದೆ ಇಷ್ಟೊತ್ತನು? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿ ಇರೋದು ಹಂಗಿರ್ಲಿ, ನೀವೇನು ಬಂದಿದ್ದು? ಯಾಕೆ ಬಂದ್ರಿ ಇಲ್ಲಿಗೆ? ನಿನ್ಗೆ ಕಪ್ಪಳಕ್ಕೆ ಬಾರ್ಸೋಗೋಣ ಅಂತ ಬಂದ್ವಿ. ನಿನ್ನಿಂದನ ಜೀವನನೇ ಹಾಳಾಗೋಯ್ತಲ್ಲೋ ಮನೆಯಾಳ. ಇಂಥ ಕೆಲಸ ಮಾಡಿದ್ಯಾ ಅಂತನ ನನಗೇನ ಗೊತ್ತಿದೆ, ಏನೂ ಇಲ್ಲ. ನೀನ್ ಏನ್ ಮಾಡ್ತಿದ್ದೆ ಗೊತ್ತಾ? ಏನೇ ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ? ಇದೆಲ್ಲ ಬೇಡ ನನ್ನ ಹತ್ರ. ಮತ್ತೆ ಬರಲ್ಲ, ನಿನಗೂ ನನಗೂ ಸಂಬಂಧ ಇಲ್ಲ ಅಂತಂದಳು ಬಂದು ಇಲ್ಲಿ ನನ್ನೇ ಬೈತಾ ಇದೆಯಾ? ಮುಚ್ಕೊಂಡು ಹೋಗ್ರಿ ಈಗ. ಅಯ್ಯೋ ಅಳಿ ಅಂದ್ರೆ ಬೇಜಾರು ಮಾಡ್ಕೋಬೇಡಿ, ನನ್ನ ಮಗಳಿಗೆ ಸಿಟ್ಟು ಅಷ್ಟೇನೆ. ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದಾಳೆ. ನಾನು ಬುದ್ಧಿ ಹೇಳ್ತೀನಿ, ಸಂಬಂಧ ಇಲ್ಲ ಅಂತ ಹೇಳಿದ ತಕ್ಷಣ ಸಂಬಂಧ ಕಡ್ದೋಗುತ್ತಾಳಿ ಅಂದ್ರೆ ನೀವು ನನ್ನ ಮಗಳಿಗೆ ತಾಳಿ ಕಟ್ಟಿರೋದು, ಅವಳ ಜೊತೆ ಸಂಸಾರ ಮಾಡಿರೋದು ಎಲ್ಲ ನಿಜ ಅಂದಮೇಲೆ ಸಂಬಂಧ ಇದ್ಕಿದಂಗೆ ಮುರ್ಕಮಕ್ಕಾಗುತ್ತಾ? ನಾವು ಸಂಪ್ರದಾಯ ಪಾಲಿಸೋರು, ಇಂಡಿಯನ್ಸ್ ನಾವೆಲ್ಲನ. ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು. ಇದೇನು ಪಾರಿನ ಗಂಡ ಒಂದ್ ಕಡೆಗೆ ಹೆಂಡತಿ ಒಂದ್ ಕಡೆಗೆ ಇರಕ್ಕೆ? ಅದಕ್ಕೇನೆ ನಮ್ಮ ಇವ್ರಪ್ಪಯ್ಯ ಇವಳು ಬೈದು ನನಗೆ ಹೇಳಿ ಹೋಗಿ ಬಿಟ್ಟು ಬರೋದು ಮೊದಲು ಗಂಡನ ಜೊತೆಗೆ ಇರಲಿ, ಸಂಸಾರ ಮಾಡ್ಕೊಂಡು ಅಂತಾನ ಕಳಿಸ್ತು. ಅದಕ್ಕೆ ಕರ್ಕೊಂಬಂದೇಳಿ ಅಂದ್ರೆ ಏನೋ ಹಳೆದೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಂಗೆ ಕ್ಷಮಿಸಿ ಮನೆ ಒಳಗೆ ಕರ್ಕೊಳ್ರಿ. ನಮ್ಮ ಮಾಯನ್ಗೆ ನೀವು ಅಂದ್ರೆ ತುಂಬಾ ಇಷ್ಟ. ಸುಮ್ಮನೆ ಹಂಗೆ ಸಿಟ್ಟು ಬಂದಿರೋ ತರ ನಾಟಕ ಮಾಡ್ತಾಳೆ ಅಷ್ಟೇನೆ. ಗೊತ್ತು ಗೊತ್ತು, ನೀವೆಲ್ಲನ ನಾಟಕದ ಕಂಪ್ನಿಯವರು ಅಂತಾನ ಎಷ್ಟು ನಾಟಕ ಮಾಡ್ತಾ ಇದ್ದೀರಾ. ಏನು ಬೇಕಾಗಿಲ್ಲ, ನನ್ನ ಮಗುಗೆ ಬೇಕು ಅಂದ್ರೆ ಇನ್ನೊಂದು ಮದ್ವೆ ಮಾಡ್ತೀನಿ. ಏನಾದ್ರೂ ಗಂಡ್ಸ ಹತ್ತಿರ ಹುಡುಗಿನ ತಂದು ಬಾಳ್ ಕೊಡ್ತೀನಿ. ಏನು ಬೇಕಾಗಿಲ್ಲ, ಸುಮ್ಮನೆ ಹೋಗ್ತಾ ಇರ್ರಿ ನೀವು. ನಿಮ್ಗೂ ನಮಗೂ ಸಂಬಂಧ ಇಲ್ಲ, ಏನು ಬೇಕಾಗಿಲ್ಲ. ಇಷ್ಟೊಂದು ದುರಾಂಕಾರ ತುಂಬ್ಕೊಂಡಿರೋ ಹೆಣ್ಣು ನಮ್ಮ ಮನೆಗೆ ಬರೋದೇ ಬೇಡ. ಅಲ್ವೇನು ಜಿಂಜ? ಕಳಿಸು. ಹೌದೌದು, ಇಲ್ಲಿವರೆಗೂ ಬಂದು ಹಿಂಗೆಲ್ಲ ಮಾತಾಡ್ತಾಳೆ ಅಂದ್ರೆ ಇವಳು ನನ್ನ ಜೊತೆಗಿರಕ್ಕೆ ಎಲ್ಲ ಯಾಕಿಲ್ಲ. ಸುಮ್ಮನೆ ಹೋಗ್ರಿ. ಅಳಿ ಅಂದ್ರೆ ನಾನು ಬುದ್ಧಿ ಹೇಳ್ತೀನಿ ಅವಳಿಗೆ, ನಾನು ಬುದ್ಧಿ ಹೇಳ್ತೀನಿ ಇರಿ. ಅಯ್ಯ ನಾನು ಏನು ಹೇಳಿದ್ದೆ, ನೀನು ಮಾಡ್ತಾ ಇರೋದೇನು? ಸಿಟ್ಟು ಮಾಡ್ಕೋಬೇಡ, ರೇಗಾಡಬೇಡ, ಏನು ಮಾತಾಡಬೇಡ ಅಂತ ಹೇಳಿದ್ದೆ ತಾನೇ. ಮತ್ತೆ ಮಾತಾಡಿ ಎಲ್ಲ ಎಡವಟ್ಟು ಕೆಲಸ ಮಾಡ್ತಾ ಇದೆಯಲ್ಲಿ. ಮುಚ್ಕೊಂಡು ಇರಬೇಕು ನೀನು. ಹೊಟ್ಟೆಲಿ ಮಗು ಬೆಳೀತಾ ಇರೋದು ನೆನಪಲ್ಲಿ ಇಟ್ಕೋ. ಗೊತ್ತಾಯ್ತಾ? ಕ್ಷಮೆ ಕೇಳು. ನಾನು ಇಲ್ಲ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋ ಮಾತೇ ಇಲ್ಲ. ಇವನ ಹತ್ರ ನನಗೆ ಮೋಸ ಮಾಡಿರೋ ಇವನ್ನ ನಾನೇ ಕ್ಷಮೆ ಕೇಳಬೇಕು, ನಾನು ಕೇಳಲ್ಲ. ಮತ್ತೆ ನೀವೇನು ಬಲವಂತ ಮಾಡಬೇಡ್ರಿ ಕ್ಷಮೆ ಕೇಳು ಅಂತನ. ಏನು ಪರವಾಗಿಲ್ಲ. ಇವಳು ದುರಾಂಕಾರ ಕಮ್ಮಿ ಆಗಿಲ್ಲ, ಇವಳೇನೋ ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಲಲ್ಲ, ಹೋಗಿ ಮದುವೆ ಮಾಡೋಗ್ರಿ. ಯಾಕೆ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ? ಯಾಕೆ? ಏನು ಕಾರಣ? ಯಾಕೆ ಬಂದಿದ್ರಿ? ಅಷ್ಟೆಲ್ಲ ಹಾರಾಡ್ತಿದ್ರಿ. ಅಯ್ಯೋ ಅಳಿ ಅಂದ್ರೆ ಸುಮ್ಮನೆ ಇರ್ರಿ. ಇನ್ನೊಂದು ಮದ್ವೆ ಆಗ್ತೀನಿ ಅಂತ ಹೇಳಕ್ಕೆ ಆಗಕ್ಕಾಗುತ್ತಾ ಹೇಳಿ? ಯಾರು ತಾನೇ ಮುಂದೆ ಬರ್ತಾರೆ? ಒಂದ್ ಮದ್ವೆ ಆಗಿ ಗಂಡ ಬದುಕಿರ್ಬೇಕಾದ್ರೆ ಇನ್ನೊಂದು ಮದ್ವೆ ಆಗದ? ತಪ್ಪು ಹಂಗೆಲ್ಲ ಆಗಂಗೆ ಇಲ್ಲ. ಅದೆಲ್ಲ ಕಾನೂನು ಪ್ರಕಾರ ವಿರುದ್ಧ. ಪರವಾಗಿಲ್ಲ ಅತ್ತೆ. ನಾನೇನೇನು ಅವಳ ಮೇಲೆ ಕೇಸ್ ಹಾಕಲ್ಲ. ಹೋಗಿ ಇನ್ನೊಂದು ಮದುವೆ ಮಾಡೋಗ್ರಿ. ಅವಳಿಗೆ ಇಷ್ಟ ಆಗಿರೋಂಥ ಹುಡುಗನೇ ನೋಡಿ ಮದುವೆ ಮಾಡ್ರಿ ಹೋಗಿ. ನಾನೇನು ಬೇಜಾರು ಮಾಡ್ಕೊಂಬಲ್ಲ, ಡೈವರ್ಸನ್ನು ಕೊಡ್ತೀನಿ. ಪತ್ರ ತಗೊಂಬರ್ರಿ, ಸೈನ್ ಹಾಕಿ ಕೊಡ್ತೀನಿ. ಹೋಗಿ ಮದುವೆ ಮಾಡ್ಕೊ ಹೋಗ್ರಿ ಹೋಗಿ. ಅಯ್ಯೋ ಈಗ ಡೈವರ್ಸ್ ಕೊಡ್ತೀನಿ ಅಂತ ಇದ್ದಾನೆ. ನಾವು ಡೈವರ್ಸ್ ಕೊಡೋ ಸೈನ್ ಹಾಕು ಅಂದರೆ ಸೈನ್ ಹಾಕಲಿಲ್ಲ, ಈಗ ಸೈನ್ ಹಾಕಿ ಕೊಡ್ತೀನಿ ಅಂತಾನೆ. ಈಗ ಡೈವರ್ಸ್ ತಗೊಂಡು ನಾವೆಲ್ಲಿಗೆ ಹೋಗ್ಲಿ? ಹೊಟ್ಟೆಲಿ ಪಾಪ ಮಾಡಿಬಿಟ್ಟು ಈಗ ಡೈವರ್ಸ್ ಕೊಡ್ತೀನಿ ಅಂತಾನೆ. ಡೈವರ್ಸ್ ಕೊಟ್ಟರೆ ಯಾರು ಇವಳು ಮದುವೆ ಆಗ್ತಾಳೆ? ಮನೆಯಾಳ ನನ್ನ ಮಗ ಅವಾಗಲೇ ಕೊಟ್ಟಿದ್ರೆ ನನ್ನ ಮಗಳು ಖುಷಿಯಾಗಾದ್ರೂ ಇರ್ತಿದ್ಲು ಆ ಡಾಕ್ಟರ್ ಜೊತೆ ಮಜಾ ಮಾಡ್ಕೊಂಡು. ಹೆಂಗೋ ಡಾಕ್ಟ್ರಿಗೆ ಏನಿಲ್ಲ ಅಂದ್ರೆ ತಿಂಗಳಿಗೆ 3 ರಿಂದ 5 ಲಕ್ಷ ರೂಪಾಯಿ ದುಡಿತಾ ಇದ್ದ. ಅಯ್ಯೋ ಮಿಸ್ ಆಗೋಯ್ತಲ್ಲ. ಹೋಗಿ ಜಯಮ್ಮ ಹೋಗು. ಇನ್ನೇನು ನಿಮಗೆ ಬೇಕಾಗಿರೋದ ಕೊಡ್ತೀನಿ ಅಂತ ಹೇಳಿನಲ್ಲ, ಮತ್ತೆ ಯಾಕೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ಹೋಗೋಣ ಬೇಡವಂತಾನ? ಹೋಗ್ರಿ.
ಅಯ್ಯೋ ಹಂಗೆಲ್ಲ ಏನು ಇಲ್ಲ ಅಕ್ಕ ಸುಮ್ಮನೆ ಹಂಗಂತ ಹೇಳಿದ್ದು ಇನ್ನೊಂದು ಮದ್ವೆ ಅಂತ ನೀನು ತಮಾಷೆನ ಸುಮ್ಮನೆ ಇರ್ರಿ ಹೇಳಿ ಅಂದ್ರೆ ಅದೆಲ್ಲ ಆಗೋಗಿರೋ ಕತೆ ಈಗ ನಮ್ಮ ಮಾಯಿಗೂ ನಿಮ್ಮ ಮೇಲೆ ಪ್ರೀತಿ ಬಂದಿದೆ ಅದಕ್ಕೆ ಬಂದಿದ್ದಾಳೆ ಮಾಯಾ ನಿಮ್ಮ ಅತ್ತೆದು ನಿನ್ನ ಗಂಡುಗುನು ಕ್ಷಮೆ ಕೇಳ್ಬೇಕು ಕಾಲಿಗೆ ಬಿದ್ದು ಬಾರಿ ಏ ಹೋಗು ಕಾಲಿಗೆ ಬೀಳು ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕ ಇಲ್ಲ ನಾನು ಹೋಗಲ್ಲ ಹಚ್ಕೊಂಡು ಹೋಗು ಕ್ಷಮೆ ಕೇಳೆ ಮಾಯಾ ಅದು ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ ಕ್ಷಮಿಸ್ಬಿಡ್ರಿ ಓಹ್ ಏನೋ ದಿಮಾಕು ಕಾಲಿಗೆ ಬೀಳಬೇಕು ಹಾಂ ಈಳೆ ನಿಮ್ಮ ಅತ್ತೆ ಅಲ್ವಾ ಕಾಲಿಗೆ ಬೀಳು ಏನೂ ಆಗಲ್ಲ ಒಳ್ಳೇದಾಗುತ್ತೆ ಕಾಲಿಗೆ ಬೀಳು ಕ್ಷಮಿಸಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ